ಶ್ವಾಸಕೋಶ ಸಮಸ್ಯೆ ಅಂದರೆ ಏನಾಗುತ್ತೆ ಅಂದರೆ ಡಸ್ಟ್ ಅಲರ್ಜಿ ಆಗುವಂಥದ್ದಾಗಿರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಆಗುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಸಾರ್ವಜನಿಕ ಭೇಟಿಯಿಂದ ಸ್ಮಾಲ್ ಟಿನಿ ಪಾರ್ಟಿಕಲ್ಸ್ ಕೂಡ ಅಫೆಕ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ಶ್ವಾಸಕೋಶ ಸಮಸ್ಯೆಗೆ. ಸೊ ಉಸಿರಾಟದ ತೊಂದರೆ ಅಂದರೆ ಬಹಳಷ್ಟು ಒಂದು ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕು. ವಯೋಸಹಜ ಕಾಯಿಲೆಯಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಆ ಒಂದು ರೀಸನ್ನಿಂದಾಗಿ ಯಾರನ್ನೇ ಆಗಲಿ ಮೀಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಮಾಸ್ಕನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಅದಾದ ನಂತರ ಮತ್ತೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. 4 ತಿಂಗಳು ಟ್ರೀಟ್ಮೆಂಟ್ ಆದ ನಂತರ ಒಂದು ಸ್ವಲ್ಪ ದಿನ ಆರಾಮಾಗಿರ್ತಾರೆ. ಮೈಸೂರಿನ ಡಾಕ್ಟರ್ ಸುನೀಲ್ ಕಾರಂತ ನೇತೃತ್ವದ ವೈದ್ಯರ ತಂಡ ಇವರಿಗೆ ಚಿಕಿತ್ಸೆಯನ್ನ ನೀಡಿರುತ್ತೆ ಕೂಡ. ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿರುತ್ತೆ. ಆವಾಗ ICUಗೆ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುತ್ತೆ. ಸಂಪೂರ್ಣವಾಗಿ ಗುಣಮುಖರಾಗಿರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾಜಿ CM BS ಯಡಿಯೂರಪ್ಪ ಅವರು ಸೇರಿದಂತೆ ಹಲವಾರು ಗಣ್ಯರು ಆಸ್ಪತ್ರೆಗೇನೆ, ಮಣಿಪಾಲ ಆಸ್ಪತ್ರೆಗೇನೆ ಭೇಟಿಯನ್ನು ನೀಡಿ SM ಕೃಷ್ಣ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇರ್ತಾರೆ. ಏನಾಗಿದೆ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆರೋಗ್ಯ ಚೆನ್ನಾಗಿಲ್ಲ, ಏನೋ ಟ್ರೀಟ್ಮೆಂಟ್ನಲ್ಲಿದ್ದಾರೆ, ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಒಂದು ಸ್ವಲ್ಪ ಆಚೆ ಬಂತು ಅಂದರೆ ಇಲ್ಲ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿಬಿಡ್ತಾರೆ. ವೈದ್ಯರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಂದಿಸಿರ್ತಾರೆ ಚಿಕಿತ್ಸೆಗೆ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಕೂಡ ನೀಡಿರ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಧನ ಹೊಂದಿಬಿಟ್ರು SM ಕೃಷ್ಣ ಅವರು ಅಂತ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಅದಾದ ನಂತರ ವೈದ್ಯರು ಒಂದು ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡ್ತಾರೆ. ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಅವರು ಬಳಲ್ತಾ ಇದ್ದಿದ್ದಂತಹ ಒಂದು ಶ್ವಾಸಕೋಶ ಸಮಸ್ಯೆ ಏನಕ್ಕಾಗಿ, ಅದರಿಂದ ಪ್ರಾಬ್ಲಮ್ಸ್ ಏನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ, ಸೊ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರೆ ಅವರು ಗುಣಮುಖರಾಗ್ತಾರೆ, ಇವಾಗ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳ್ಬಿಟ್ಟು ಒಂದು ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡ್ತಾರೆ. ಅದಾದ ನಂತರ ಸ್ಪಷ್ಟವಾಗುತ್ತೆ ಅವರು ಆರಾಮಾಗಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು. ಈಗ ಲಭ್ಯವಾಗಿರುವಂತಹ ಮಾಹಿತಿ, ಆರೋಗ್ಯ ಸಮಸ್ಯೆಯಿಂದ, ವಯೋಸಹಜ ಸಮಸ್ಯೆಯಿಂದ, ಶ್ವಾಸಕೋಶದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ SM ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥದ್ದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯಕ್ಕೆ, ರಾಜಕೀಯ ವಲಯಕ್ಕೆ, ಭಾರತಕ್ಕೆ ಮರಳಿದ ನಂತರ ಒಂದಷ್ಟು ದಿನ ಬೆಂಗಳೂರಿನಂತಹ ವಾಷಿಂಗ್ಟನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ನಮ್ಮ ಸಹೋದ್ಯೋಗಿಯಾದಂತಹ ನಾಗೇಂದ್ರ ಬಾಬು ಅವರು ಇವರ ಹಿನ್ನೆಲೆಯನ್ನು ಮೆಲುಕು ಹಾಕಿದ್ರು. ಬಹಳಷ್ಟು ಅದ್ಭುತವಾಗಿ ಅವರು ಮಾಡಿದಂತಹ ಕಾರ್ಯನಿರ್ವಹಿಸಿದಂತಹ ಕ್ಷೇತ್ರಗಳನ್ನು ಎಲ್ಲವನ್ನೂ ಕೂಡ ಪರಿಚಯಿಸಿದ್ರು, ಮೆಲುಕು ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದರು. ವಿಧಾನಸಭೆಗೆ ಮೊದಲ ಬಾರಿ ಅಂದರೆ 1962ರಲ್ಲಿ ಚುನಾಯಿತರಾಗಿರ್ತಾರೆ. 1968ರಲ್ಲಿ ಲೋಕಸಭೆಗೆ ಚುನಾಯಿತರಾಗಿರ್ತಾರೆ ಕೂಡ. 1971ರಲ್ಲಿ ಅಲ್ಲಿಗೆ ಮರು ಚುನಾಯಿತರಾಗಿ ಮತ್ತೆ 1972ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿರ್ತಾರೆ. ಇದೇ ಸಮಯದಲ್ಲಿ ವಾಣಿಜ್ಯ, ಉದ್ಯಮ, ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ. 1983ರಲ್ಲೂ ಕೂಡ ಇವರು ಉದ್ಯಮ ಖಾತೆ, ಹಾಗೆ 1984ರಲ್ಲಿ ವಿತ್ತ ಖಾತೆಯ ಸಚಿವರಾಗಿರ್ತಾರೆ. ಎಷ್ಟು ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ, ಹಾಗೆ ಒಂದು ಅವಧಿ 1989ರಿಂದ 1992ರವರೆಗೂ ಕೂಡ ವಿಧಾನಸಭೆಯ ಸ್ಪೀಕರ್ ಆಗಿ ಕೂಡ ಇವರು ನೇಮಿತರಾಗಿರ್ತಾರೆ. ಅಲ್ಲಿ ಒಂದಷ್ಟು ದಿನಗಳ ಕಾಲ ಕಾರ್ಯವನ್ನು ನಿರ್ವಹಿಸಿ 1992ರಿಂದ ಮತ್ತೆ 1994ರವರೆಗೂ ಕೂಡ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರ್ತಾರೆ. ಅಲ್ಲಿ ಅವರು ಮಾಡಿದಂತಹ ಕೆಲಸ ಅಗಾಧ. ರಾಜಕೀಯ ವಲಯದಲ್ಲಿ ಒಂದು ರೀತಿಯಾಗಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ, ತಮ್ಮದೇ ಆದಂತಹ ವರ್ಚಸ್ಸಿಂದ, ತಮ್ಮದೇ ಆದ ಒಂದು ಶೈಲಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ರೀತಿಯಾಗಿ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಒಂದಷ್ಟು ಮಹತ್ ಕಾರ್ಯಗಳನ್ನು ಮಾಡಿ ಹೆಸರು ಮಾಡಿ ಬಹಳಷ್ಟು ದೊಡ್ಡ ಹೆಸರನ್ನ ಗಳಿಸಿರ್ತಾರೆ. ರಾಜ್ಯಸಭೆಗೆ ನೇಮಕಗೊಂಡಿರ್ತಾರೆ 1996ರಲ್ಲಿ. 1999ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರ್ತಾರೆ.
ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. 1999ರಿಂದಲೇ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನ ಮುಂದುವರಿಸ್ತಾ ಇರ್ತಾರೆ. ವಿದೇಶಗಳಲ್ಲಿಯೂ ಕೂಡ 2 ಬಾರಿ ಅಂದರೆ ವಿಶ್ವಸಂಸ್ಥೆಯಲ್ಲಿ ಒಮ್ಮೆ ಮತ್ತು ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಒಮ್ಮೆ ಭಾರತವನ್ನ ಪ್ರತಿನಿಧಿಸ್ತಾರೆ. ಎಸ್.ಎಂ. ಕೃಷ್ಣ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೂಡ ನೀಡ್ತಾರೆ. ಅದಾದ ನಂತರ ಜನವರಿ 28, 2017 ವೇಳೆಗೆ ಸುಮಾರು ಬೆಳಗ್ಗೆ 11 ಗಂಟೆಗೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಪ್ರಾಥಮಿಕ ಸದಸ್ಯತ್ವಕ್ಕೆ, ಕಾಂಗ್ರೆಸ್ನ ಒಂದು ಪ್ರಾಥಮಿಕ ಸದಸ್ಯತ್ವಕ್ಕೆ ಎಸ್.ಎಂ. ಕೃಷ್ಣ ಅಧಿಕೃತವಾಗಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿ ಘೋಷಣೆಯನ್ನ ಮಾಡಿರ್ತಾರೆ. 2017 ವೇಳೆಗೆ ಬೆಂಗಳೂರಿನಲ್ಲಿರುವ ತಮ್ಮ ನಿವಾಸದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸ್ತೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರೆ ಸದಾಕಾಲ. ಸಡನ್ ಆಗಿ ಸುಮಾರು ಬೆಳಗ್ಗೆ 11ರಿಂದ 11:30, 12 ಗಂಟೆ ಸುಮಾರಿಗೆ ಕಾಂಗ್ರೆಸ್ನ ಒಂದು ಪ್ರಾಥಮಿಕ ಸದಸ್ಯತ್ವವನ್ನು ನಾನು ತ್ಯಜಿಸ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ತಮ್ಮ ರಾಜಕಾರಣದಿಂದ ನಿವೃತ್ತಿಯನ್ನ ಘೋಷಿಸಿರ್ತಾರೆ. ಎಸ್.ಎಂ. ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತಾನೆ ಕರೀತಾ ಇರ್ತಾರೆ. ಸೋಮನಹಳ್ಳಿ ಜನನ 1932ರಲ್ಲಿ ಜನಿಸಿರ್ತಾರೆ. ಕರ್ನಾಟಕದ ಹಿರಿಯ ರಾಜಕಾರಣಿಗಳಲ್ಲೊಬ್ಬರು. ಆರೋಗ್ಯ ಸಮಸ್ಯೆಯಿಂದ, ವಯೋಸಹಜ ಸಮಸ್ಯೆಯಿಂದ ವಿಧಿವಶರಾಗಿರುವಂಥದ್ದು. ಮಹಾರಾಷ್ಟ್ರ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದರೂ ಕೂಡ ಇವರು ಕೇಂದ್ರ ವಿದೇಶಾಂಗ ಸಚಿವರಾಗಿಯೂ ಸಹ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಕರ್ನಾಟಕದ ಅತ್ಯಂತ ಹೆಚ್ಚು ಸುಶಿಕ್ಷಿತ ಮುಖ್ಯಮಂತ್ರಿಗಳಲ್ಲಿ ಕೃಷ್ಣ ಅವರು ಒಬ್ರು ಕೂಡ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಿಕಾಸ್ ಅವರ ಮಹತ್ ಕಾರ್ಯಗಳು, ಅವರು ಇಟ್ಟಂತಹ ದಿಟ್ಟ ಹೆಜ್ಜೆಗಳಾಗಿರ್ಬೋದು, ತೆಗೆದುಕೊಳ್ತಾ ಇದ್ದಂತಹ ಸ್ಪಷ್ಟ ನಿಲುವುಗಳಾಗಿರ್ಬೋದು, ಎಲ್ಲವೂ ಕೂಡ ಮೆಲುಕು ಹಾಕ್ತಾ ಹೋಗೋದಾದ್ರೆ ಧೀಮಂತ ನಾಯಕ, ರಾಜಕೀಯ ವಲಯಕ್ಕೆ ಆಧಾರ ಸ್ತಂಭ ಆಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು. ಬಹುಕಾಲ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ರೂ ಕೂಡ ಬದಲಾದ ರಾಜಕೀಯ ಸನ್ನಿವೇಶಗಳ ಕಾರಣದಿಂದಾಗಿ, ಒಂದಷ್ಟು ಅಸಮಾಧಾನಗಳ ಕಾರಣದಿಂದಾಗಿ ಪಕ್ಷವನ್ನ ತ್ಯಜಿಸುವಂತಹ ಒಂದು ಸಂದರ್ಭ ಕೂಡ ಬರುತ್ತೆ. ಮಾರ್ಚ್ 2017ರಂದು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನ ಪಡೆದುಕೊಂಡಿದ್ರು. 1999ರಿಂದ 2004ರವರೆಗೂ ಕೂಡ ಕರ್ನಾಟಕದ 16ನೇ ಮುಖ್ಯಮಂತ್ರಿಯಾಗಿದ್ದರು.